ಬಹುಶಃ 22ನೇ ತಾರೀಕು ಇನ್ನು ನಿಗದಿ ಆಗಬೇಕು. 22ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಅಂತಿಮ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ. ಅದಾದಮೇಲೆ ಘೋಷಣೆ ಆಗ್ತದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೊಂದಲ ಇದೆ ಅನ್ನುವಂತಹ ವಿಚಾರ, ಅಲ್ಲಿ ಏನಂದರೆ ಒಮ್ಮತದ ನಿರ್ಧಾರ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ಅದರಲ್ಲೂ ಕೂಡ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ, ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸಹಜವಾಗಿಯೇ ರಾಜ್ಯದಲ್ಲೂ ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ. ಅದು ಎಲ್ಲವೂ ಕೂಡ ಇದರ ಸಮಾಲೋಚನೆಗೆ ಆಗಲೇ ಆಗಿದೆ. 22ನೇ ತಾರೀಕು ಎಲ್ಲವೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ನಾನು ನಿನ್ನೆ ಸಭೆಯಲ್ಲಿ ಏನು ನಡೆದಿದೆ ಎಲ್ಲವೂ ಕೂಡ ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಇನ್ನೂ ಕೂಡ ಅಂತಿಮ ಆಗಬೇಕಾಗಿದೆ. ಅದು ಕೂಡ ನಮ್ಮ ಕೇಂದ್ರದ ಚುನಾವಣೆಯ ಒಂದು ಸಮಿತಿ ಏನಿದೆ ಅದರಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ. ಹಾಗಾಗಿ ಏನೇ ಚರ್ಚೆಗಳು ಆದರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗ್ತದೆ. ಈಗಾಗಲೇ ಕೆಲವು ಹೆಸರುಗಳು ಘೋಷಣೆ ಆಗಿದೆ ಕ್ಷೇತ್ರಗಳಿಗೆ, ಅದರಲ್ಲಿ ಬದಲಾವಣೆ ಆಗೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಆ ಥರದ್ದೇನಾದರೂ? ಖಂಡಿತ ಇಲ್ಲ. ಒಂದು ಸಲ ಚುನಾವಣೆ ನಮ್ಮ ಸಮಿತಿ ಒಂದು ಸಲ ಅಂತಿಮ ನಿರ್ಧಾರ ಕೈಗೊಂಡ್ಮೇಲೆ ಯಾವುದೇ ಬದಲಾವಣೆ ಆಗ್ತದೆ ಅಂತ ನನಗಂತೂ ಅನಿಸೋದಿಲ್ಲ. ಒಟ್ಟಾರೆಯಾಗಿ ನನ್ನ ಉಳಿದಂಥ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಪ್ರಧಾನಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ. ರಾಯಚೂರು ಮತ್ತು ಉತ್ತರ ಕನ್ನಡ ಎರಡು ಕಡೆ ಕೂಡ ಹೆಚ್ಚಿನ ಆಕಾಂಕ್ಷಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಕೇವಲ ರಾಯಚೂರು ಉತ್ತರ ಕನ್ನಡ ಅಷ್ಟೇ ಅಲ್ಲ, ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಎಲ್ಲವೂ ಚರ್ಚೆಯಾಗಿ 20 ಕ್ಷೇತ್ರಗಳಿಗೆ ಎಲ್ಲವೂ ಕೂಡ ಘೋಷಣೆ ಆಗಿದೆ. ಉಳಿದಂಥ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಗಬೇಕು ಅಂತಕ್ಕಂಥದ್ದನ್ನು ಸದ್ಯದಲ್ಲೇ ಘೋಷಣೆ ಆಗ್ತದೆ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಆದ ಬಳಿಕ BY ವಿಜಯೇಂದ್ರ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ, ಅವರು ರಾಜ್ಯಾಧ್ಯಕ್ಷ ಸ್ಥಾನನ ಕಳ್ಕೊಳ್ತಾರೆ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಸ್ಪಷ್ಟ ಅನ್ನೋ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪನವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋಕ್ಕೆ ಹೋಗೋದಿಲ್ಲ. ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲರೂ ಕೂಡ ಕರಡಿ ಸಂಗಣ್ಣವ್ರ ಹೆಸರು ಹೇಳಿದ್ದಾರೆ. ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈಗ ಬಿಜೆಪಿಗೆ ಯಾವೆಲ್ಲ ನಾಯಕರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ನೋಡಿ ಕಾಂಗ್ರೆಸ್ ನಾಯಕರುಗಳು ಅಂದರೆ ಗಾಳ ಹಾಕ್ತಾ ಇರುವಂಥದ್ದು ಸ್ವತಃ ಸದಾನಂದ ಗೌಡರೇ ಒಪ್ಕೊಂಡಿದ್ದಾರೆ, ಹೌದು ಕಾಂಗ್ರೆಸ್ ನಾಯಕರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧ ಕಾದ್ ನೋಡೋಣ ಇನ್ನು 2-3 ದಿನ ಏನೇನು ಆಗ್ತದೆ ಅಂತೇಳಿ. ಏನಪ್ಪ ಬಂಡಾಯ ನಾಯಕರಿಗೆ ಈಶ್ವರಪ್ಪ ಇರ್ಬೋದು, ಸದಾನಂದ ಗೌಡರು, ಕರಡಿ ಸಂಗಣ್ಣ, ಹೀಗೆ ಪಟ್ಟಿ ಬೆಳೀತಾನೆ ಇದೆ. ಏನಪ್ಪ ನಿನ್ನೆ ಬಂಡಾಯದ ಬಗ್ಗೆ ಇದು ಯಾವುದೇ ಚರ್ಚೆ ಆಗಿಲ್ಲ. ಉಳಿದಂಥ ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ಹಂತಕ್ಕೆ ಬಂದಿದೆ. ಸುಸೂತ್ರವಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.